ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಬೆಂಗಳೂರಿನ ಗೋವಿಂದರಾಜನಗರದ ಕಲಾರಾಧನಾ ಪ್ರತಿಷ್ಠಾನ ವೇದಿಕೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಜ್ಞಾನಯೋಗಿ ವಿಜಯಪುರದ ಶ್ರೀ ಸಿದ್ದೇಶ್ವರ ಶ್ರೀಗಳ ಜೀವನ ಚರಿತ್ರೆ ಪುಸ್ತಕದ ಮುಖಪುಟ ಅನಾವರಣವಾಯಿತು. ಖ್ಯಾತ ಸಾಹಿತಿ ರಾಗಂ ಅವರು ಬರೆದಿರುವ ಯೋಗಸ್ಥ ಪುಸ್ತಕ ಇದಾಗಿದೆ. ಶ್ರೀಗಳ ಜೊತೆ ಒಡನಾಟ, ಅವರೊಂದಿಗಿನ ಹಲವು ಅವಿಸ್ಮರಣೀಯ ನೆನಪುಗಳು, ಘಟನೆಗಳನ್ನ ಈ ಪುಸ್ತಕದಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ರಾಗಂ ಅವರು ಯೋಗಸ್ಥ ಅನ್ನುವಂಥ ಅವರು ಒಂದು ಕಥಾನಕ ಅವ್ರ ಬಗ್ಗೆ ಬರೆದಿದ್ದಾರೆ. ಎಂಥ ಹೆಸರಿಟ್ಟಿದ್ದಾರೆ ಅವರು, ಸಂತೆಯಿಂದ ಸಂತ ನಡೆಗೆ ಅನ್ನುವಂಥ ಒಂದು ಬೃಹತ್ ಒಂದು ಕತೆ ಅವರು ಬರೆದಿದ್ದಾರೆ. ರಾಗಂ ಅವರು ಒಡನಾಟ ಅವ್ರದ್ದು 2-3 ದಶಕಗಳಿಂದ ಪೂಜ್ಯ ಶ್ರೀ ಜೊತೆ ಇತ್ತು. ಆ ಕಾರಣಕ್ಕೆ ಅವ್ರಿಗೆ ಅವರು ಮನಸ್ಸಿನ ಮೇಲೆ ಒಂದು ಅಗಾಧವಾದ ಒಂದು ಪ್ರಭಾವ ಸಿದ್ದೇಶ್ವರ ಜಿ ಅವರದು ರಾಗಂ ಅವ್ರ ಮ್ಯಾಗ ಆಗಿದ್ದಕ್ಕೆ ಮೊನ್ನೆ 23ರಂದು ಈ ಗೋವಿಂದರಾಜನಗರದಲ್ಲಿ ಈ ಪುಸ್ತಕದ ಒಂದು ಮುಖಪುಟ ಬಿಡುಗಡೆ ಆಯಿತು. ರಾಗಂ ಅವರು ರಚಿಸಿದ್ದಕ್ಕೆ ಭಾಳ ಸಂತೋಷ ಆಗದ. ಈ ಕನ್ನಡ ನಾಡಲ್ಲ, ಭಾರತೀಯ ಸಂಸ್ಕೃತಿ ಅಲ್ಲ, ಪಾಶ್ಚಾತ್ಯ ಸಂಸ್ಕೃತಿ ಒಳಗದೊಂದು ಸಂಚಲನ ಮೂಡಿಸ್ತದೆ ಅನ್ನುವಂಥ ಒಂದು ಆಶಾಭಾವನ ನಾನು ಇಟ್ಟುಕೊಂಡಿದ್ದೇನೆ. ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿ ಸಿದ್ದರಾಮ ಉಪ್ಪಿನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಬಲವಂತರಾಯ ಪಾಟೀಲ್, ವಿಜಯಪುರ ಡಿಎಸ್ಪಿ ಬಸವರಾಜ್ ಎಲಿಗಾರ್, ಸಾಹಿತಿ ಪಿನಾಕಪಾಣಿ, ನಿವೃತ್ತ ಪ್ರಿನ್ಸಿಪಲ್ ಡಾಕ್ಟರ್ ವೈ ವೆಂಕಟೇಶಪ್ಪ, ಖ್ಯಾತ ಚರ್ಮ ತಜ್ಞ ಪಂಚಾಕ್ಷರಿ ಮತ್ತು ಕವಿ ಗುಂಡಿಗೇರಿ ವಿಶ್ವನಾಥ್ ಸೇರಿದಂತೆ ಸಾಹಿತ್ಯ ಅಭಿಮಾನಿಗಳು ಉಪಸ್ಥಿತರಿದ್ದರು.